ನಿಮ್ಮ ಒಂದು ಬೈ ಎಲೆಕ್ಷನಲ್ಲೂ ಕೂಡ ಖುದ್ದು ನಿಂತು ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ನಿಂತು ನಿಮ್ಮನ್ನು ಗೆಲ್ಲಿಸ್ಕೊಂಬಂದರು. ಈಗ ಅದೇ ಸಿದ್ದರಾಮಯ್ಯನವರು ಇಂದು ಈಗಾಗಲೇ ತಮ್ಮ ಒಂದು ಸಿ ಎಮ್ ಪಟ್ಟವನ್ನು ಬಿಟ್ಟು ಕೊಡ್ತಾ ಇರುವಂಥದ್ದು ಸರ್ ಏನು ಅನ್ನಿಸ್ತಾ ಇದೆ? ಎಷ್ಟು ಭಾವನಾತ್ಮಕ ಆಗ್ತಿತ್ತು? ನಿಜವಾಗಲೂ ಈ ರಾಜ್ಯದ ಸಮಸ್ತ ಜನತೆಗೆ ನಾನು ತ್ಯಾಗ ಮತ್ತು ಬಲಿದಾನದ ಹಬ್ಬ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಲು ಬಯಸ್ತೇನೆ. ಜೊತೆಗೆ ಇವತ್ತು ತಾವು ಹೇಳ್ದಂಗೆ ಪಕ್ಷದ ವರಿಷ್ಠರು ನಿರ್ಧಾರ ಏನು ತಗೊತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಈಗ ಮೀಟಿಂಗ್ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ನಮ್ಮ ದೆಹಲಿ ಹೈಕಮಾಂಡ್ ಏನು ಡಿಸಿಷನ್ ತೊಗೊತೈತಿ ಆ ಡಿಸಿಷನ್ ಪ್ರಕಾರ ಎಲ್ಲ ಹಿರಿಯ ನಾಯಕರು ನಡ್ಕೊತಾರೆ. ಓಕೆ ಸರ್, ಇವಾಗ ಸಿದ್ದರಾಮಯ್ಯನವರ ಕಾಲಿಗೆ ಡಿ ಕೆ ಶಿವಕುಮಾರ್ ಅವರು ಭಾಳ ಭಾವನಾತ್ಮಕವಾಗಿ ಏನಂತಂದರೆ ಅವ್ರು ನಮಸ್ಕಾರ ಮಾಡಿ ತಬ್ಬಿಕೊಂಡಿದ್ದಾರೆ. ಸೊ ಒಂಥರ ಅದನ್ನೆಲ್ಲವನ್ನು ನೋಡಿದ್ರೆ ಎಲ್ಲರ ಕಣ್ಣಲ್ಲೂ ಕೂಡ ಏನಂತಾರೆ ಒಂಥರ ಫೀಲಿಂಗ್ ಆಗ್ತಾ ಇದೆ. ವಿಧಾನಸೌಧದಲ್ಲೂ ಕೂಡ ಏನಂತಂದ್ರೆ ಸರ್ ನೀವು ರಾಜೀನಾಮೆ ಕೊಡಬೇಡಿ ಅನ್ನುವಂತಹ ಸಿಬ್ಬಂದಿಗಳು ಕೂಡ ಹೇಳ್ತಾರೆ. ಇವನ್ನೆಲ್ಲ ನೋಡಿದಾಗ ಸಿದ್ದರಾಮಯ್ಯನವರು ಎಲ್ಲರಿಗೂ ತುಂಬ ಹತ್ತಿರ ಆಗಿದ್ರು ಅನ್ನುವಂಥದ್ದು. ಸರ್ ನಿಮಗೆಷ್ಟು ಹತ್ತಿರ ಆಗಿದ್ದಾರೆ ಸರ್ ಭಾವನಾತ್ಮಕವಾಗಿ? ನಿಜವಾಗಲೂ ಈ ರಾಜ್ಯ ಕಂಡ ಒಬ್ಬ ಧೀಮಂತ ನಾಯಕರು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ನಾನು ಒಬ್ಬ ಶಾಸಕನಾಗಿರೋದು ಇದು ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ಭಾವಿಸ್ತೇನೆ. ಯಾಕಂದರೆ ಈ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಇವರಂಥ ನಾಯಕರು ಮತ್ತೊಬ್ಬರು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಧೀಮಂತ ನಾಯಕರು ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅದು ಮುಂದಿನ ಏನು ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ ಅದು ಪಕ್ಷದ ವರಿಷ್ಠರು ಮತ್ತು ಪಕ್ಷದ ಹಿರಿಯರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ಯಾವುದೂ ಕೂಡ ಅಧಿಕೃತವಾಗಿ ಇನ್ನೂ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾವ ಅಧಿಕೃತವಾಗಿ ನಮ್ಮ ಪಕ್ಷದ ವರಿಷ್ಠರಿಂದ ಮಾಹಿತಿ ಬರ್ತೈತಿ ಆ ಪ್ರಕಾರ. ಬಟ್ ಈ ರಾಜ್ಯ ಮರೆಯಲಾರದಂಥ ಒಬ್ಬ ಮಾಣಿಕ್ಯ ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ಮಾತು ಹೇಳ್ತೇನೆ. ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಆ ಪಟ್ಟ ಅಲಂಕಾರ ಆಗ್ತಾ ಇದೆ. ಸರ್ ಇದು ಎಷ್ಟು ಖುಷಿ ಆಗ್ತಾ ಇದೆ? ನೀವು ಎಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ? ರಾಜ್ಯದ ಚುಕ್ಕಾಣಿಯನ್ನು ಡಿ ಕೆ ಶಿವಕುಮಾರ್ ಯಾವ ರೀತಿ ನಡೆಸ್ತಾರೆ ಅನ್ನೋವಂಥದ್ದು ನೀವು ಅವರಿಗೆ ಶುಭ ಹಾರೈಸೋದಾದರೆ ಯಾವ ರೀತಿ ಹಾರೈಸ್ತೀರಿ? ಅವರು ಕೂಡ ಪಕ್ಷದಲ್ಲಿ ಸತತವಾಗಿ 40 ವರ್ಷ ಒಬ್ಬ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಹಲವಾರು ಏಳು ಬೀಳುಗಳನ್ನು ನೋಡಿ ಈ ರಾಜ್ಯದ ಅವರು ಕೂಡ ಒಬ್ಬ ಧೀಮಂತ ನಾಯಕರು. ಹಲವಾರು ವಿರೋಧ ಪಕ್ಷದವರವ್ರಿಗೆ ಯಾವುದೇ ರೀತಿಯ ಕಿರುಕುಳ ಕೊಟ್ಟರೆ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತಹ ಒಬ್ಬ ನೇತಾರರು. ಎಲ್ಲರಿಗೂ ಒಳ್ಳೆಯದಾಗಲಿ 100% 100% ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವರು ಕೂಡ ಈ ರಾಜ್ಯದ ಅಧ್ಯಕ್ಷರಿದ್ದಾಗ ನಾನು ತಾಲೂಕಿನ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ಆದ್ದರಿಂದ ಅವ್ರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ಸರ್ ಓಕೆ, ಇವಾಗ ಸರ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಇಷ್ಟೆಲ್ಲ ಎಲ್ಲೂ ಗುಟ್ಟು ಪಿಡು ಕೊಡೋದ ಹಾಗೆ ಎಲ್ಲೂ ಗೊಂದಲ ಸೃಷ್ಟಿ ಆಗದಾಗೆ ಇಷ್ಟು ಸರಿಯಾಗಿ ಏನಂತಂದರೆ ಹೈಕಮಾಂಡ್ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಎಲ್ಲ ನಾಯಕರು ಮಾಡಿದ್ದಾರೆ. ಇದೊಂದು ಸ್ಪಷ್ಟವಾಗಿರ್ತಕ್ಕಂಥ ಇತರೆ ಪಕ್ಷಗಳಿಗೆ ಸಂದೇಶ ಕೊಡುವಂಥದ್ದು, ಒಗ್ಗಟ್ಟೇ ನಮ್ಮ ಶಕ್ತಿ, ಪಕ್ಷದ ತೀರ್ಮಾನವೇ ಅಂತಿಮ ಅನ್ನುವಂಥದ್ದು ಸಂದೇಶವನ್ನು ಸಾರೋದಕ್ಕೋಸ್ಕರ ಇದೊಂದು ಈ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಯಿತು ಅಂತ ಅನಿಸ್ತಾ ಇದೆಯಾ ಸರ್? ನಮ್ಮ ಕಾಂಗ್ರೆಸ್ ಪಕ್ಷ ನೋಡ್ರಿ ಯಾವತ್ತೂ ಕೂಡ ಒಬ್ಬ ಶಿಸ್ತಿನ ಪಕ್ಷ. ನಮ್ಮ ಪಕ್ಷದಲ್ಲಿ ಇರುವಂಥ ಹಿರಿಯ ನಾಯಕರು ಏನಿದ್ದಾರೆ ಅವರು ನಮಗೆಲ್ಲ ಮಾರ್ಗದರ್ಶಕರು. ನಾವೆಲ್ಲ ಮುಂದಿನ ಪೀಳಿಗೆಗೆ ರಾಜಕಾರಣ ಮಾಡೋರಿಗೆ ಅವರೆಲ್ಲ ಸ್ಫೂರ್ತಿಯವರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಇವರೆಲ್ಲ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಇವರೆಲ್ಲ ನಮಗೆ ಸ್ಫೂರ್ತಿಯವರು. ಯಾಕಂತ ಹೇಳಿದ್ರೆ ಇವರು ನಡೆದುಕೊಳ್ಳುವಂಥ ರೀತಿ ಮುಂದಿನ ದಿನಗಳಲ್ಲಿ ಏನು ಯುವ ನಾಯಕರಿಗೆಲ್ಲ ಯುವ ಶಾಸಕರಿದ್ದಾರೆ, ಪ್ರಥಮ ಬಾರಿ ದ್ವಿತೀಯ ಬಾರಿ ಅವರದಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಅವರು ಹೇಗೆ ರೀತಿ ರಾಜಕಾರಣ ಮಾಡಿದ್ದಾರೆ ಅದೇ ತತ್ವ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಲಿಕ್ಕೆ ನಮಗೆಲ್ಲ ಒಂದು ಒಳ್ಳೆಯ ಸ್ಫೂರ್ತಿದಾಯಕ ಬೆಳವಣಿಗೆಗಳು ನಡೀತಾ ಇರೋದು ನಿಜವಾಗ್ಲೂ ಇದು ಸಂತೋಷ ತಂದಿದೆ ಅಂತ ಹೇಳ್ತೀನಿ. ಸರ್ ಅಂತಿಮವಾಗಿ ಕೇಳೋದಾದರೆ ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದರೆ ಖಾಲಿ ಉಳಿಯುವಂಥದ್ದು KPCC ಅಧ್ಯಕ್ಷರ ಒಂದು ಪಟ್ಟ. ಸೊ ಈ ಒಂದು ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಆಗಬೇಕು ಅನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇದೆ. ಸರ್ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? 100ಕ್ಕೆ 100 ಈ ರಾಜ್ಯದಲ್ಲಿ ಸಂಘಟನಾ ಚತುರರಾದಂಥ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಬೇಕು ಅನ್ನೋದು ನನ್ನ ವೈಯಕ್ತಿಕ ಬಯಕೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡು ನಮ್ಮ ಪಕ್ಷವನ್ನು ಮುನ್ನಡೆಸ್ತಾ ಇದೆ ಅನ್ನುವಂಥದ್ದನ್ನು ಈಗ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.